ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಮ್ಮಂಥ ಒಬ್ಬ ಪ್ರಾಮಾಣಿಕ ತಂದೆನ ಈ ಕೆಟ್ಟ ಸಮಾಜ ದೂಷಿಸಿದ್ದು ನನಗೆ ತುಂಬ ನೋವುಂಟು ಮಾಡಿದೆ. ಇಡೀ ಕಾಲೇಜ್ ಸ್ಟಾಫ್ ಮುಂದೆ ಆದ ಅವಮಾನ ನನ್ನಿಂದ ಮರೆಯೋದಕ್ಕೆ ಆಗಲಿಲ್ಲ ಅಪ್ಪ. ನನ್ನ ಸಾವಿನ ಕಾರಣ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಈ ಸಮಾಜದಲ್ಲಿ ಸೃಷ್ಟಿಯಾಗಿರೋ ಕೋಟಾನೋಟ್ ಅನ್ನೋ ಸುಳಿ. ಈ ಸುಳಿ ನನ್ನ ಎಲ್ಲ ಕನಸುಗಳನ್ನು ಆಹುತಿ ತಗೊಂಡ್ಬಿಡ್ತಪ್ಪ. ಈ ಕೋಟಾನೋಟ್ ಆಡಳಿತ ಪಕ್ಷದ ಮಂತ್ರಿಯೊಬ್ಬರ ಸಂಸ್ಥೆಯ ಆಸ್ಪತ್ರೆಯ ಬಂದು ಆದ ನಾನು ಜನಸೇವೆಯೇ ಜನಾರ್ದನ ಸೇವೆ ಅಂತ ಈ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಕಟ್ಟಿಸಿ ಅವರ ಉಪಸ್ಥಿತಿ ಮತ್ತು ಮಾಧ್ಯಮದವರ ಸಮ್ಮುಖದಲ್ಲೇ ಕೋಟಾನೋಟಿನ ಕೆಟ್ಟ ಪರಿಣಾಮದಿಂದಾಗಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆಯಿತು. ಬನ್ನಿ, ಅದೇನು ಅಂತ ನೋಡೋಣ. ಮೇಡಮ್, ಆಪರೇಷನ್ಗೆ ಅಮೌಂಟ್ ಪೇ ಮಾಡಬೇಕಿತ್ತು. ಲೆಫ್ಟ್ ಸೈಡ್ ಕೌಂಟರ್ ಕಟ್ಟಿ. ಸರ್, ಇವರೇ ಸರ್. ಯೋ, ಏನೇ ಇದು 30,000 10,000 ಕೋಟಾ ನೋಟ್ ಇದೆ? ಏನ್ ಹೇಳ್ತಿದ್ರ ಸರ್? ಈಗ ತಾನೇ ATM ನಿಂದ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ATM ಇಂದ ತಂದೋ ಇಲ್ಲ ಏನಾದ್ರು? ಸರ್ ನನ್ನ ಹೆಂಡತಿ ಮಕ್ಳ ಮೇಲೆ ಆಣೆ ಸರ್, ATM ಇಂದನೇ ತಂದಿರೋ ಸರ್ ನಾನು. ಸರಿ ಒರಿಜಿನಲ್ ಕರೆನ್ಸಿ ತಗೊಂಡ್ ಕಟ್ಟಿ. ಸರ್ ಒಂದ್ ನಿಮಿಷ, ಬೇಕಾದ್ರೆ ಈ ಉಂಗ್ರ ಕೊಡ್ತೀನಿ, ತಗೊಳ್ಳಿ ಸರ್. ಯೋ, ನಾನ್ ಗಿರಿವಿವರಣ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ತೊಗೊಂಡಾಗ ಅಡ ಇಟ್ಟು ದುಡ್ಡು ತಗೊಂಬ. ಈಗಾಗಲೇ ಲೇಟ್ ಆಗಿ ಹೋಗಿದೆ ಸರ್. ಇನ್ನೂ ಲೇಟ್ ಮಾಡ್ತಿದ್ರೆ ನೀನ್ ಏನ್ ತಿಳ್ಸ್ರು ಮುಂಚೆ ಲೇಟ್ ಅಂತ ಸೇರಿಸಬೇಕಾಗತ್ತೆ. ಸರ್ ಹೇಳಿ ಸರ್, ಹಣ ತಂದಿದ್ದೀನಿ ಸರ್. ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನಿಮ್ ಹೆಂಡತಿ ಉಸಿರೋಗಿ 5 ನಿಮಿಷ ಆಯ್ತು, ಬನ್ನಿ ಬೇಗ. ನನಗೇನು ಆಗಲ್ಲ ಅಲ್ಲ? ನನ್ನ ಬದುಕಿಸ್ಕೊಳ್ತೀರಲ್ಲ? ನಿಮ್ ಜೊತೆ ಇನ್ನೂ ಬಾಳೋ ಆಸೆ. ಲಕ್ಷ್ಮಿ ಸಮಾಧಾನ ಮಾಡ್ಕೊಳ್ಳಿ. ಕೈ, ನೀವು ಒಬ್ರು ರಾಜಕಾರಣಿಗಳು. ಜನಸೇವೆ ಮಾಡೋ ಹೆಸರಿನಲ್ಲಿ ಹಾಸ್ಪಿಟ್ಲು, ಕಾಲೇಜು, ಸ್ಕೂಲು ಅಂತ ಹಣ ಸುಲಿಗೆ ಮಾಡೋ ಬಿಸ್ನೆಸ್ ಮಾಡ್ತಿದ್ದೀರಾ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ. ಇದೊಂದು ದೇಶ, ಇದಕ್ಕೊಂದು ರಾಜ್ಯ, ಇಲ್ಲೊಂದು ವ್ಯವಸ್ಥೆ, ಇಲ್ಲಿ ನಾವು ನಾಗರಿಕರು. ನಮ್ಮ ನಾಳದಕ್ಕೋಸ್ಕರ ನಾವೇ ಎಲೆಕ್ಟ್ ಮಾಡಿರೋ ಲುಚ್ಚ ಲಫಂಗ ಕೆಟ್ಟು ನಾರ್ತಿರೋ ಹೊಲಸು ನೀವು ಏನ್ ಮಾಡ್ತೀರಾ ಹೇಳಿ? ಬ್ಯಾಂಕ್ ATM ನಲ್ಲಿ ಫೇಕ್ ನೋಟ್ಗಳು ಓಡಾಡ್ತಿವೆ. ಇಂಥ ಕೆಟ್ಟ ವ್ಯವಸ್ಥೆನ ಸೃಷ್ಟಿ ಮಾಡಿದೀರ ನೀವು. ಏನ್ ಸ್ಥಿತಿ ರೀ? ಇವತ್ತಿನ ದಿನ ನಾನೊಬ್ಬ ಅಮಾಯಕ. ನನ್ನ ಹೆಂಡತಿನ ಕಾಪಾಡ್ಕೊಳಕ್ಕಾಗ್ಲಿಲ್ಲ, ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟೆ. ಯಾರಿಗೋಸ್ಕರ ಬದುಕಲಿ? ಈ ಖೋಟಾ ನೋಟು ಇನ್ನೂ ಎಷ್ಟು ಜನಗಳ ಆಹುತಿ ತೆಗೆದುಕೊಳ್ಳುತ್ತೋ? ನಾನಾ ಕಡೆ ಲಕ್ಷಕ್ಕೆ ಅರ್ಧದಷ್ಟು ಖೋಟಾ ನೋಟು ಮಿಶ್ರಿತವಾಗಿದೆ. ಇದರ ಹಿಂದೆ ಸರ್ಕಾರದ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ಇದರ ವಿರುದ್ಧ ಯುವ ಜನತೆ ಆಕ್ರೋಶ ವ್ಯಕ್ತಪಡಿಸಿದೆ.